ನಾನು ಸತೀಶ್ ಕ್ಯಾತ್ಕಾಟ ಅಂತ ಈ ಕುಡುಕ್ನ ಮಕ್ಕಳು ಸಿನಿಮಾ ಸಹ ನಿರ್ದೇಶಕನ ಕೆಲಸ ಮಾಡ್ತಾಯಿದ್ದೀನಿ. ಇವರೆಲ್ಲ ನನಗೆ ತುಂಬ ಆತ್ಮೀಯರು. ಅದರಲ್ಲಿ ನಮ್ಮ ಭಾವ ಅಂತೂ ಹೆಚ್ಚು ಕಡಿಮೆ 8 ವರ್ಷದಿಂದ ಕ್ಲೋಸು. ಅವ್ರ ಡೈರೆಕ್ಟ್ರು, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ಕೋ ಡೈರೆಕ್ಟ್ರು. ಬಟ್ ಸಿನಿಮಾದಲ್ಲಿ ಮಾತ್ರ ಆಚೆಗೆ ಬಂದು ಅವ್ರ ಭಾವ ನನ್ನ ಬೊಮ್ಮೈದ. ಈ ರೀತಿ ನಮ್ಮ ಸಂಬಂಧ. ಎಲ್ಲರೂ ಹೇಳ್ಬಿಟ್ಟಿದ್ದಾರೆ, ಇನ್ನೇನು ಹೇಳುವಂಥದ್ದೇನಿಲ್ಲ. ಒಂದೇ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಯಾವುದೇ ಒಂದು ವಿಷಯ, ಉದಾಹರಣೆ ನಂದು ಟಿ ವಿ ಶೋರೂಮ್ ಅದೇ, ನಾನು ಪ್ರಮೋಷನ್ ಮಾಡಿಸ್ಬೇಕು, ಬನ್ನಿ ನಾನು ಟಿ ವಿ ಶೋರೂಮ್ ಮಾಡಿದ್ದೀನಿ, ಟಿ ವಿ ತಗೊಳ್ಳಿ ಅಂತ. ಯಾರೂ ಕರೀದೇನೆ ಯಾವುದೂ ಪ್ರಮೋಷನ್ ಇಲ್ಲದೆ ಬರುವಂಥ ಜಾಗ ಇದ್ದರೆ ಅದೊಂದೇ ಬಾರು. ಅಲ್ಲಿ ಸೇರುವಂಥದ್ದೇ ಕುಡುಕರು. ಈ ಕುಡುಕರು ಅಲ್ಲಿ ಸೇರಿದಾಗ ಏನಾಗುತ್ತೆ ಅಂದರೆ ಕತೆ ವಾಸ್ತವಾಂಶ. ಹಂಗಾಗಿ ಬಾರಲ್ಲಿದ್ದಾಗ ಏನಾಗುತ್ತೆ, ಬಾರಿಂದ ಹೊರಗಡೆ ಬಂದಾಗ ಏನಾಗುತ್ತೆ, ಅದೇ ಸ್ನೇಹಿತರು ಅನ್ನೋದು ಇಲ್ಲಿ ವಿಶೇಷವಾಗಿರುವಂಥ ಕತೆ ಇದು. ಹಂಗಾಗಿ ಕರ್ನಾಟಕದ ಜನ ಎಲ್ಲ ಕುಡುಕ್ನ ಮಕ್ಕಳು ಅಂದರೆ ಕೆಟ್ಟ ಪದ ಅಂತಲ್ಲ, ಅವರಲ್ಲಿ ಒಳ್ಳೆಯವರು ಅಂತ ಅದಕ್ಕೆ ನಾವು ಟ್ಯಾಗ್ಲೈನ್ ಹಾಕಿರೋದಲ್ಲಿ. ಹಂಗಾಗಿ ಎಷ್ಟು ಒಳ್ಳೆಯವರು ನಾನು ನೋಡಬೇಕು ಅನ್ನೋ ಬಂದು ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಆದಷ್ಟು ಬೇಗ ಇನ್ನೇನು ಜನವರಿ 2ನೇ ತಾರೀಕಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಇದೇ ವರ್ಷ ಸಿನಿಮಾ ತೆರೆ ಕಾಣುತ್ತೆ. ಎಲ್ಲರೂ ಬಂದು ದಯವಿಟ್ಟು ಕರ್ನಾಟಕದ ಜನರು ಕೇಳ್ಕೊಳ್ಳೋದು ಇಷ್ಟೇ, ಕನ್ನಡ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ನಮಸ್ಕಾರ.